ವೆಲ್ಕಮ್ ಬ್ಯಾಕ್. ವಿಜಯಪುರದ ವಿವಿಧ ಶಾಲೆಗಳಿಗೆ ಡಿಸಿ ಎಸ್ಪಿ ಭೇಟಿಯನ್ನ ಕೊಟ್ಟಿದ್ದು ವಿವಾದಗಳು ಬೇಡ, ಶಿಕ್ಷಣದ ಕಡೆ ಗಮನವನ್ನ ಕೊಡಿ, ಶಿಕ್ಷಣದ ಮಹತ್ವವನ್ನ ತಿಳಿಸ್ತಾ ಇದ್ದಾರೆ ಅಧಿಕಾರಿಗಳು. ಯಾವುದೇ ಕಾರಣಕ್ಕೂ ಈ ರೀತಿಯಾದಂತಹ ಒಂದು ಘಟನೆಗಳಿಂದ ವಿವಾದವನ್ನ ಮಾಡಿಕೊಳ್ಳಬೇಡಿ, ಇನ್ನೊಂದಷ್ಟು ಗೊಂದಲಕ್ಕೆ ಕಾರಣರಾಗಬೇಡಿ, ಮೊದಲು ಶಿಕ್ಷಣದ ಕಡೆ ಗಮನ ಕೊಡಿ ಅನ್ನುವಂತಹ ಒಂದು ಕನ್ವಿನ್ಸ್ ಅನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಹೊರಗಡೆ ನಡೆಯುವ ವಿಷಯಗಳ ಬಗ್ಗೆ ಗಮನ ಹರಿಸಬೇಡಿ, ಉತ್ತಮ ಶಿಕ್ಷಣ ಪಡೆದು ದೊಡ್ಡ ಮಟ್ಟಕ್ಕೆ ಹೋಗಬೇಕು. ಶಾಲಾ ಮಕ್ಕಳಿಗೆ ಬದುಕಿನ ಪಾಠವನ್ನ ಮಾಡಿದ್ದಾರೆ ಎಸ್ಪಿ ಮತ್ತು ಡಿಸಿ. ಎಸ್ಪಿ ಆನಂದ್ ಕುಮಾರ್, ಡಿಸಿ ಸುನಿಲ್ ಕುಮಾರ್ ಅವರು ವಿದ್ಯಾರ್ಥಿಗಳಿಗೆ ಪಾಠವನ್ನ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಅರಿವನ್ನ ಮೂಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ, ಬದುಕಿನ ಪಾಠವನ್ನ ಮಾಡಿದ್ದಾರೆ. ಯಾವುದೇ ರೀತಿಯಲ್ಲೂ ಇಂತಹ ಗೊಂದಲಕ್ಕೆ ಎಡೆ ಮಾಡಿಕೊಡಬಾರದು. ಮಕ್ಕಳು ಈ ರೀತಿಯಂತಹ ವಿಚಾರಗಳಿಗೆ ಗಮನ ಹರಿಸಬಾರದು, ಶಿಕ್ಷಣಕ್ಕೆ ಗಮನವನ್ನ ಕೊಡಬೇಕು. ಈ ಮೂಲಕ ಬದುಕಿನಲ್ಲಿ ದೊಡ್ಡ ಮಟ್ಟದ ಒಂದು ಬೆಳವಣಿಗೆಗೆ ಕಾರಣ ಆಗಬೇಕು ಅನ್ನುವಂತಹ ಅರಿವು ಮೂಡಿಸುವ ಕೆಲಸವನ್ನ ಮಾಡಿದ್ದಾರೆ. ಚೆನ್ನಾಗಿ ಓದಿ ಹೊರಗೆ ಆಗ್ತಾ ಇರುವಂತ ವಿದ್ಯಮಾನಗಳ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಾವು ನಿಮ್ ತರನೇ ಶಾಲೆಯಲ್ಲಿ ಆಯ್ತಾ, ಫಿಲ್ಮ್ ಅಲ್ಲ ನಾವು ಮಾಡ್ತೀವಿ, ಅದು ಇದು ಅದೆಲ್ಲ ನಾನ್ಸೆನ್ಸ್ ಅದೆಲ್ಲ. ಹಿಜಾಬ್ ಹಾಗೂ ಕೇಸರಿ ಶಾಲು ವಿವಾದ ಹಿನ್ನೆಲೆಯಲ್ಲಿ ದಾವಣಗೆರೆಯ ಶಾಲೆಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಮಹಾಂತೇಶ್ ಬೀಳಗಿ ಅವರು. ದಾವಣಗೆರೆ ಜಿಲ್ಲಾಧಿಕಾರಿ ಮಹಾಂತೇಶ್ ಬೀಳಗಿ ನಗರದ ಮೋತಿ ವೀರಪ್ಪ ಸೀತಮ್ಮ ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದಾರೆ. ತರಗತಿಗಳಿಗೆ ಭೇಟಿ ಕೊಟ್ಟು ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವ ಕೆಲಸವನ್ನ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ಯಾವುದೇ ಅಂಜಿಕೆ ಇಲ್ಲದೆ ತರಗತಿಗಳಿಗೆ ಬನ್ನಿ, ಯಾರಾದರೂ ಒತ್ತಡವನ್ನ ಹಾಕಿದ್ರೆ, ಭಯಪಡಿಸಿದ್ರೆ ಕೂಡಲೇ ಮಾಹಿತಿ ಕೊಡಿ ಅನ್ನುವ ಸೂಚನೆಯನ್ನ ವಿದ್ಯಾರ್ಥಿಗಳಿಗೆ ನೀಡಿದ್ದಾರೆ. ಪ್ರತಿ ಶಾಲೆಗೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು. ಅಲ್ಲಿನ ಸಂಪೂರ್ಣವಾದ ಸಿಚುವೇಶನ್ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವಂತಹ, ಶಿಕ್ಷಣದ ಬಗ್ಗೆ ಮಹತ್ವ ತಿಳಿಸುವಂತಹ ಕೆಲಸ ಮಾಡ್ತಿದ್ದಾರೆ. ನೀವು ರೆಗ್ಯುಲರ್ ಆಗಿ ಶಾಲೆಗೆ ಹೀಗೆ ಬನ್ನಿ. ಒಂದನೇ ಕ್ವಶನ್ ಐತಲ್ಲ, ಅದೊಂದು ಕ್ವಶನ್ ಆನ್ಸರ್ ಅವರು ಬಂದಿದ್ರು, ಸ್ವತಃ ಡಿಸಿ ಅವರು ಬಂದಿದ್ರು. ಏನೋ ಆಗುದು ಅಂತ ಹೇಳಿ ರೆಗ್ಯುಲರ್ ಆಗಿ ನಾವು ಕ್ಲಾಸ್ ಅಂತ ಹೇಳ್ಬೇಕು. ದಾವಣಗೆರೆ ಹಿಜಾಬ್ ಧರಿಸದಿದ್ರೆ ರೇಪ್ ಹೆಚ್ಚಾಗತ್ತೆ ಅನ್ನುವ ಜಮೀರ್ ಅಹಮದ್ ಹೇಳಿಕೆಗೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಅತ್ಯಾಚಾರ ತಡೆಯಲು ಹಿಜಾಬ್ ಧರಿಸಲೇಬೇಕಾ? ಜಮೀರ್ ತ್ರೇತಾಯುಗದಲ್ಲಿ ಇದ್ದಾರಾ? ಜಮೀರ್ ಜನರ ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹಿಸಿದ್ದಾರೆ ಎಂಎಲ್ಸಿ ರವಿಕುಮಾರ್. हिजाब रखने का मतलब क्या है? ये हिजाब क्या, औरत बच्ची जो होती है, जो बड़ी होने के बाद जो है उनको गोशे पर्दे में रखते हैं, यानी उसकी खूबसूरती होती है. अब उसकी खूबसूरती दिखना नहीं चाहिए, उसकी खूबसूरती छुपाने के लिए वो रखा जाता है. आज आप देखे होंगे कि हिंदुस्तान के अंदर मेरे ख्याल से रेप रेट जो है वो सबसे हाईएस्ट हिंदुस्तान के अंदर है. वजह क्या है? ये गोशे पर्दे में नहीं होने की वजह से. हिंदुस्तान के अंदर मेरे ख्याल से रेप रेट जो है वो सबसे हाईएस्ट हिंदुस्तान के अंदर है. वजह क्या है? ये गोशे पर्दे में नहीं होने की वजह से. हिंदुस्तान के अंदर मेरे ख्याल से रेप रेट जो है वो सबसे हाईएस्ट हिंदुस्तान के अंदर है. वजह क्या है? ये ಸ್ಟೇಟ್ ಮಾತ್ರ ಮನುಷ್ಯರು ಅಂತಕ್ಕಂಥವ್ರು ಅವ್ರಿಗೆ ತಿಳುವಳಿಕೆನೇ ಇಲ್ಲ, ಅವರು ಪಶುಗಳು, ಅವರಿಗೆ ಜ್ಞಾನವೇ ಇಲ್ಲ, ಅಜ್ಞಾನದ ಅಂಧಕಾಲದಲ್ಲಿದ್ದಾರೆ. ಹಿಜಾಬ್ ಧರಿಸ್ಕೊಂಡು ಹೋಗ್ಬಿಟ್ರೆ ಯುವತಿಯರ ಮೇಲೆ, ಮಹಿಳೆಯರ ಮೇಲೆ ಅತ್ಯಾಚಾರಗಳಾಗುತ್ತೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಧರಿಸದೇ ಇದ್ದರೆ ಕೂಡಲೇ ಅವರು ಕ್ಷಮೆಯನ್ನು ಕೇಳಬೇಕು. ಇಲ್ಲ ಅಂತ ಹೇಳಿದರೆ ಕಾಂಗ್ರೆಸ್ ಪಾರ್ಟಿನಲ್ಲಿ ನಾನು ಡಿ.ಕೆ. ಶಿವಕುಮಾರ್ ಅವರಲ್ಲಿ ವಿನಂತಿ ಮಾಡ್ತೀನಿ, ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಲ್ಲಿ ವಿನಂತಿಯನ್ನು ಮಾಡ್ತೀನಿ, ಜಮೀರ್ ಅವ್ರ ಮೇಲೆ ಕೂಡಲೇ ಆ್ಯಕ್ಷನನ್ನು ತೆಗೆದುಕೊಳ್ಬೇಕು. ಯಾಕೆ ಅಂತೇಳಿದರೆ ಹಿಜಾಬ್ ಧರಿಸದೆ ಹೋಗ್ಬಿಟ್ರೆ ಮಹಿಳೆಯರ ಮೇಲೆ ಅತ್ಯಾಚಾರ. ಯಾಕೆ ಅಂಧಕಾರದಲ್ಲಿದ್ದಾರಾ? ಜನಕ್ಕೆ ತಿಳುವಳಿಕೆ ಇದೆ, ಜ್ಞಾನ ಇದೆ, ಅಕ್ಕ ತಂಗಿ ಅಣ್ಣ ತಮ್ಮಂದ್ರಂತ ನೋಡ್ತಕ್ಕಂಥ ಭಾವನೆ ಇದೆ ದೇಶದಲ್ಲಿ 99%. ಯಾರೋ ಕೆಲವರು ದುಷ್ಟ ವ್ಯಕ್ತಿಗಳು ಆ ಥರದ ಕಾಮುಕ ದೃಷ್ಟಿಕೋನದಿಂದ ನೋಡಬಹುದು. ಆದರೆ ಮನುಷ್ಯರನ್ನು ಮೆಜರ್ ನೋಡ್ತಕ್ಕಂಥ ದೃಷ್ಟಿಕೋನ ಬದಲಾಗಬೇಕು ಅಂಥೇಳಿ ನಾನು ಜಮ್ಮೂರಿಗೆ ತಿಳುವಳಿಕೆ ಹೇಳೋದಕ್ಕೆ ಬಯಸ್ತೇನೆ. ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯವರು ಕೂಡಲೇ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಆಗ್ರಹಪಡಿಸ್ತೇನೆ. ಯಾರು